ಇವಾಗ ನಾನು ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಥರದ್ದು ಒಂದಚ್ಚು ಬೆಲ್ಲ ಚೆಚ್ಚಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಹಂಗೆ ಪೌಡ್ರ್ ಹಾಕ್ತೀನಿ. ನೀರು ಒಂದು 2 ಮಿಲಿ ಹಾಕ್ತೀನಿ. ನಾನು ಅರ್ಧ kg ಹಸಿಟ್ಟು ಮಾಡ್ತಿರೋದು, ಹಾಗಾಗಿ ಇಷ್ಟು ನೀರು ಹಾಕಿದ್ದೀನಿ. ಇವಾಗ ಕರ್ಕೊಳ್ಳಿ ಬೆಲ್ಲ. ಏನು ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಮುಚ್ಚಿಬಿಟ್ಟು ಸಿಪ್ಪೆ ತಗೊಳ್ತೀನಿ. ಇವಾಗ ಇದು ಒಂದು ಕೊಬ್ಬರಿನ ನಾನು ಮಿಕ್ಸರಲ್ಲಿ ಹಾಕೊಂಡಿದ್ದೀನಿ. ಗಟ್ಟಿ ಇರುತ್ತೆ, ತುರಿಯೋಕ್ಕಾಗಲ್ಲ. ತುರಿಯೋಕ್ಕೆ ಕೈಯಲ್ಲಿ ಶಕ್ತಿ ಇರೋರು ತುರಿಬೋದು. ನಾನು ಮಿಕ್ಸರ್ಗೆ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಇದನ್ನೆಲ್ಲ ಬಿಸಿ ಮಾಡಿ ಹಾಕಿದ್ರೆ ಒಂದು 15 ದಿವಸ ಇಟ್ಟರು ಏನಾಗಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ನೀರಿನ ಅಂಶ ಆಲ್ರೆಡಿ ಇರಲ್ಲ ಅದರಲ್ಲಿ. ತೆಂಗಿನಕಾಯಿ ಅಕಸ್ಮಾತ್ ಒಣ ಕೊಬ್ಬರಿ ಇಲ್ಲಾಂದರೆ ಹಸಿ ಕೊಬ್ಬರಿನಾದರೂ ಹಾಕೋಬೋದು. ತೆಂಗಿನಕಾಯಿ ತುರಿದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಈ ಥರ ಒಂಚೂರು ಬಿಸಿ ಮಾಡ್ಕೊಳ್ರಿ. ಒಣ ಕೊಬ್ಬರಿ ಬಿಸಿ ಮಾಡಿಲ್ಲ ಅಂದರೂ ನಡೀತದೆ. ಹಸಿ ಕೊಬ್ಬರಿ ಮಾತ್ರ ಕಂಪಲ್ಸರಿ ಬಿಸಿ ಮಾಡಲೇಬೇಕು. ನಾನು ಅಷ್ಟೊತ್ತಿಗೆ ನಾನು ಕಡಲೆಕಾಯಿ ಬೀಜ ಎಲ್ಲ ಸಿಪ್ಪೆ ತೆಗೆದು ಅದನ್ನು ಬೀಟ್ ಮಾಡ್ಕೊಳ್ತೀನಿ. ಅದೆಲ್ಲ ಮಾಡ್ಬೋದು ನೋಡಿ. ಇದು ಪಾಕ ಥರ ಏನೂ ಬೇಡ. ಈ ಬೆಲ್ಲ ಕರಗಿ ಒಂದು ಸ್ವಲ್ಪ ಕಲ್ಲು ಪಲ್ಲೆ ಇರುತ್ತಲ್ಲ, ಅದಕ್ಕೆ ಸೋಸ್ಕೊಳ್ಳೋಕ್ಕೋಸ್ಕರ ಇದು ಕರಗಿದೆ. ಇವಾಗ ಸೋಸ್ಕೊಳ್ಳೋಣ. ಏನು ಸಿಪ್ಪೆ ಸಮೇತ ಏಲಕ್ಕಿ ಹಾಕಿದ್ದೀನಿ. ಇದಕ್ಕೆ ಹಾಕ್ಬಿಡೋಣ, ಫ್ಲೇವರ್ ಬಿಟ್ಕೊಡುತ್ತೆ ಸೋಸ್ಕೊಂಡಾಗ. ಚೆನ್ನಾಗಿದೆ ಇದು ಬೆಲ್ಲ. ತಳದಲ್ಲಿ ಕಲ್ಲು ಪಲ್ಲೆ ಅದು ನೀರು ಚೆನ್ನಾಗಿ ಮರಳಿ ಆಗಿದೆ. ಹಾಗಾಗಿ ನಾನು ಫಸ್ಟು 1-2 ಕಪ್ಪು ಹಸಿಟ್ಟು ಹಾಕ್ಕೊಳ್ತೀನಿ. ಈ ಹಸಿಟ್ಟು ಯಾವುದು ಅಂತ ನನಗಿವಾಗ ಜೊತೆನೇ ಗಂಟಾಗೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾನು ಕೊಬ್ಬರಿನ ಹಾಕ್ಕೊಳ್ತೀನಿ. ಮತ್ತು ಏನೇ ಸ್ವೀಟ್ ಅಡುಗೆ ಮಾಡೋವಾಗೂ ಸಹ ಒಂದೇ ಒಂದು ಪಿಂಚು ಉಪ್ಪನ್ನ ಹಾಕಬೇಕು. ಹಾಗಾಗಿ 1 ಪಿಂಚಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬೀಜ ಹುರ್ಗಡ್ಲೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ಹಾಕ್ತೀನಿ. ಗಮನ ಚೆನ್ನಾಗಿದೆ ಅಲ್ಲ? ಸೂಪರ್. ಒಂಥರ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಗಮನ. ಇವಾಗ ಕಡಲೆಪುರಿನ ಹಾಕೋಣ. ನಾನು ಅಂಗನವಾಡಿ ಹಿಟ್ಟಲ್ಲಿ ಈ ಥರ ತಂಬಿಟ್ಟು ಥರ ಮಾಡ್ತಾಯಿದ್ದೀನಿ. ಪುಷ್ಟಿ ಪೌಡ್ರ್ನಲ್ಲಿ ನಾನು ಇಡ್ಲಿ ಮಾಡಿ ಹಾಕಿದ್ದೀನಿ. ಮತ್ತು ಇನ್ನೊಂದು ದೋಸೆನ ಮಾಡಿ ಅದು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಮಸಾಲೆನ ಮಿಕ್ಸ್ ಮಾಡಿ ದೋಸೆ ಮಾಡಿ ಒಂದು ಸತಿ ತೋರಿಸ್ಕೊಡ್ತೀನಿ. ಇಡ್ಲಿ ಮಾಡಿದ್ದೀನಿ. ಇದು ಲಡ್ಡು ಪೌಡರ್ದು ಇದು ಹಿಟ್ಟು, ಅದರಲ್ಲಿ ನಾನು ಈ ಥರ ಲಡ್ಡು ಮಾಡ್ತಾಯಿದ್ದೀನಿ. ಮತ್ತು ಅದು ಕಿಚಡಿ ಅಕ್ಕಿನಲ್ಲಿನೂ ನಾನು ಬಿಸಿಬೇಳೆ ಬಾತ್ ಮಾಡಿ ಹಾಕಿದ್ದೀನಿ. ಟೋಟಲಿ ನಾನು ಅಂಗನವಾಡಿಯಿಂದ ಏನೇನು ಕೊಡ್ತಾರೆ. ಆಮೇಲೆ ಗೋಧಿ ನುಚ್ಚಲ್ಲಿನೂ ಉಪ್ಪಿಟ್ಟು ಮಾಡ್ಬೋದು, ಮತ್ತು ಪಲಾವ್ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು. ನಾನು ಪಲಾವ್ ಮಾಡಿ ಹಾಕಿದ್ದೀನಿ. ಹಾಗಾಗಿ ಅಂಗನವಾಡಿ ಫುಡ್ಡನ್ನು ಯಾರೂ ವೇಸ್ಟ್ ಮಾಡಬೇಡ್ರಿ ಸ್ನೇಹಿತರೆ. ತುಂಬ ಹೆಲ್ದಿ ಫುಡ್ ಅದು, ಮಕ್ಕಳಿಗೋಸ್ಕರ ಕೊಡೋದಲ್ವ. ಹಾಗಾಗಿ ಚೆನ್ನಾಗಿ ಕೊಡ್ತಾರೆ. ನಾನು ಇದನ್ನು ಜಲ್ಡಿ ಹಿಡ್ದು ಇಟ್ಕೊಂಡಿದ್ದೀನಿ. ಹಸಿಟ್ಟು ಜಲ್ಡಿ ಹಿಡ್ದು ತಗೊಂಡಿದ್ದೀನಿ. ಬೆಲ್ಲ ಆಲ್ರೆಡಿ ಅದರಲ್ಲಿ ಇರುತ್ತೆ, ಅದಕ್ಕೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಬೆಲ್ಲನ.
ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಮತ್ತು ಕಡಲೆ ಪುರಿ ಎಲ್ಲ ಹಾಕಿದ್ದೀನಿ, ಕೊಬ್ಬರಿ ಹಾಕಿದ್ದೀನಿ. ಇನ್ನು ಇದಕ್ಕೆ ಬೇಕಾದರೆ ನೀವು ಇರೋವರು ಡ್ರೈ ಫ್ರೂಟ್ಸು ಎಲ್ಲ ಹಾಕೋಬೋದು. ನಾನು ಇಷ್ಟು ಸಾಕು ಅಂತ ಡ್ರೈ ಫ್ರೂಟ್ಸು ಸ್ವೀಟ್ ಆಗುತ್ತೆ ತುಂಬ ಅಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಏನು ಹಾಕಿಲ್ಲ. ಇದನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ 5 ನಿಮಿಷ ಬೇಯಲಿ, ಇದು ಕಮ್ಮಿ ಸಿಮ್ಮಲ್ಲಿ ಬೇಯಲಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲ ಅಂತಂದರೆ ಇಷ್ಟನ್ನೇ ಉಂಡೆ ಮಾಡೋಣ. ಇವಾಗ ಸ್ವಲ್ಪ ಹೊತ್ತು ಬೇಯಲಿ, ಒಂದು 5 ನಿಮಿಷ ಸಾಕು ಬೇಯಲಿ. ಆದ್ರೂ ಇರಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತುಪ್ಪ, ಮನೇಲಿ ಊಟದ ತುಪ್ಪ ಇದು ಹಾಕ್ತೀನಿ. ಒಂದು ಸ್ವಲ್ಪ ಮೇಲೆಲ್ಲ ಇದಾಗಲಿ, ಆಮೇಲೆ ನಾವು ಕಟ್ಟೋವಾಗ ಮಿಕ್ಸ್ ಆಗುತ್ತೆ. ಇವಾಗ ತುಪ್ಪ ಹಾಕಿದ್ದೀನಿ, ಸ್ವಲ್ಪ ಹಾಗೆ ಮುಚ್ತೀನಿ, ಒಂದು 2 ನಿಮಿಷ ಬೇಯಲಿ ಅದು. ನೋಡಿ ಬಿಸಿ ಬಿಸಿನಲ್ಲೇ ಆರದ ಮೇಲೂ ಕಟ್ಬೋದು ಸ್ನೇಹಿತರೆ, ಇದೇನಿಲ್ಲ. ಅದು ಪೌಡರ್ ಪಟ್ನ ತಗೋ, ಮಿಲೆಟ್ ಲಡ್ಡು ಮಿಶ್ರಣ ಅಂತ ಕೊಟ್ಟಿದ್ದಾರಲ್ಲ, ಈ ಪೌಡ್ರಲ್ಲಿ ನಾನು ಮಾಡ್ತಾಯಿದ್ದೀನಿ ಇದನ್ನು. ಅದರಲ್ಲಿನೂ ಬೆಲ್ಲ ಇರುತ್ತೆ. ಆದರೂ ನಾನು ಈ ಮಿಲೆಟ್ ಲಡ್ಡು ಮಿಶ್ರಣ ಅಂತ ಕೊಡ್ತಾರಲ್ಲ, ಇದರಲ್ಲಿ ನಾನು ಇವತ್ತು ಊರಕ್ಕಿ ತಂಬಿಟ್ಟು ಶೈಲಿನಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಒಳ್ಳೆಯದಿದು. ಈ ಥರ ಮಾಡಿಕೊಡಿ, ತಿನ್ನಲಿ. ಯಾರು ನನ್ನನ್ನು ಅಂಗನವಾಡಿ ಫುಡ್ಡು ಅಂತ ಕೇವಲ ಮಾಡಬೇಡಿ. ಈ ಥರ ಏನಾದ್ರೂ ಏನೇನು ಯೂಸ್ ಆಗುತ್ತೆ ಆ ಥರ ಮಾಡಿರಿ. ನನ್ನ ಹಾಲು ಪೌಡ್ರಲ್ಲಿನೂ ಇನ್ನೊಂದು ಹಾಲು ಪೌಡ್ರ್ ಒಂದು ಬಾಕಿ ಇದೆ, ಅದರಲ್ಲಿನೂ ಒಂದು ಇದನ್ನೇನಾದರೂ ಮಾಡಿ ತೋರಿಸ್ತೀನಿ ನಾನು. ಇದು ಫುಲ್ಲು ಅಂಗನವಾಡಿ ಫುಡ್ ಇದ್ದೇನೆ. 3-4 ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಇದನ್ನು ಮಾಡಿ ನೋಡಿಬಿಟ್ಟು ನನಗೆ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಅಂಗನವಾಡಿ ಮಕ್ಕಳ ಇರೋ ಮಕ್ಕಳ ಮನೆಯಲ್ಲಿ ಖಂಡಿತ ಈ ಫುಡ್ಡು ಬರುತ್ತೆ. ನೀವು ಮಾಡಿ ಇದನ್ನು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಇದಕ್ಕೇನು ಅಷ್ಟೊಂದು ಖರ್ಚಾಗೋದಿಲ್ಲ. ಬೆಲ್ಲ ಅದರಲ್ಲೇ ಇರುತ್ತೆ, ಅದರ ಮೇಲ್ಗಡೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಕೊಬ್ಬರಿ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಮತ್ತು ಡ್ರೈ ಫ್ರೂಟ್ಸು ಅದೆಲ್ಲ ನಿಮ್ಮ ಒಂದು ಇದು ಆಪ್ಷನ್ ಅಷ್ಟೇ. ಅದು ಈ ಥರ ಮಾಡಿ ಸ್ನೇಹಿತರೆ.